ಚಾಲೆಂಜ್ ಇದ್ದೇ ಇರುತ್ತಲ್ಲ ವಿನೋದ್. ಈಗ ಇದಕ್ಕೆ ಹಿಂದಿನ ಸಿನಿಮಾ ಎಗೈನ್ ಒಬ್ಬ ಸಾಫ್ಟ್ ಪರ್ಸನ್ನು, ಅವ್ನು ರೆಬಲ್ ಆಗಿದ್ದ ರೀತಿ, ನೀವು ಆ ರೋಲ್ಗಳನ್ನ ಪ್ಲೇ ಮಾಡಿದ್ದೀರಾ ಇಲ್ಲ ಅಂತಲ್ಲ. ಎಗೇನ್ ಇದು ಅದೇ ಶ್ಯಾಡೋ ಬರದೇ ಬರುತ್ತೆ. ಅಫ್ಕೋರ್ಸ್ ಭಾವನೆ ತೋರಿಸ್ತೀರಾ ನೀವು, ಇಲ್ಲ ಅಂತಲ್ಲ. ಬಟ್ ಹೌ ಚಾಲೆಂಜಿಂಗ ಅದನ್ನು ಮತ್ತೆ ಇನ್ನೊಂದು ಥರ ಪ್ರೂವ್ ಮಾಡೋಕ್ಕಿದ್ದೀನ ಸರ್. ಅಫ್ಕೋರ್ಸ್ ನಾನು ಇರೇಸ್ ಮಾಡಿಬಿಡ್ತೇನೆ ಒಂದು ಸಿನಿಮಾ ಆದಮೇಲೆ ಇನ್ನೊಂದು ಸಿನಿಮಾ. ಐ ಕಮ್ ವಿತ್ ಕ್ಲೀನ್ ಸ್ಲೇಟ್. ಅದನ್ನ ಬೀಳಲ್ಲ ಇಲ್ಲೆಲ್ಲೂ ನನಗೆ. ಬಿಕಾಸ್ ಮಾದೇವ ಇಂದ ಒಂದಿಷ್ಟು ಜನ ಟೆಕ್ನಿಷಿಯನ್ಸ್ ಕ್ಯಾರಿ ಆಗಿದ್ದಾರೆ. ಒಳ್ಳೆ ಸಿನಿಮಾ ಅದು, ಒಳ್ಳೆ ಪಾತ್ರ ಅದು, ಒಳ್ಳೆ ಕಥೆ ಕೂಡ ಅದು. ಹೌದು. ವಾವ್ ಯಾಕಾಗಲಿಲ್ಲ ನಂಗೆ ಗೊತ್ತಿಲ್ಲ ಅದು, ಬಟ್ ಸ್ಟಿಲ್ ಇಟ್ ಇಸ್ ವಾವ್. ಲೆಟ್ ಮಿ ಫ್ರಾಂಕ್ ಆಗಿ ಹೇಳ್ತೀನಿ. ಹೌದು, ಪ್ಲೀಸ್ ಗೋ ಹೆಡ್. ಅಲ್ಲಿಂದ ಒಂದಿಷ್ಟು ಜನ ಟೆಕ್ನಿಷಿಯನ್ಸ್, ಫಾರ್ ಎಕ್ಸಾಂಪಲ್ ನಮ್ಮ ಕಿರಣ್ ಶಿವ್ ಅಂದರೆ ಅಸೋಸಿಯೇಟ್ ಡೈರೆಕ್ಟರ್, ಈ ಟ್ರಾವೆಲ್ಡ್ ಅಲ್ಲಿಂದ ಇಲ್ಲಿ. ಸೊ ಒಂದಿಷ್ಟು ಸಿನಿಮಾ ಕ್ಲಿಪ್ಪಿಂಗ್ಸು ತುಣುಕುಗಳೆಲ್ಲ ನೋಡಿದ ತಕ್ಷಣ ಹಿ ಟೋಲ್ಡ್ ಮಿ ದಟ್ ಸರ್, ನನಗೆ ಮಾದೇವ ಇಂದ ಒಂದೇ ಒಂದು ಸೆಕೆಂಡ್ ಒಂದು ಫ್ರೇಮಲ್ಲೂ ಆ ಮಾದೇವ ಕಾಣಿಸೋದೇ ಇಲ್ಲ ಸರ್, ಇಲ್ಲಿ ನನಗೆ ಬಲರಾಮನೇ ಕಾಣಿಸ್ತಿರೋದು ಅಂತ. ಬಿಕಾಸ್ ಐ ಡ್ರಾ ಬ್ಯಾಕ್ ಮೈ ಸೆಲ್ಫ್. ಏನು ಡಿಫ್ರೆನ್ಸ್, ಏನು ವರ್ಕ್ ಮಾಡಿದ್ರಿ ನನ್ನ ಐ ಕಟ್ ಆಫ್. ನಾನು ಈಗ ಮಾತಾಡಲ್ಲ, ಯಾರ ಹತ್ರನೂ ಹೋಗಲ್ಲ. ನಾನು ಸ್ವಲ್ಪ ದಿನ ಐ ಸ್ಟೇ. ನನಗೆ ಯಾವುದ್ರ ಬಗ್ಗೆನೂ ಯೋಚನೆ ಮಾಡಲ್ಲ. ನನ್ನ ಫೋನ್ ಕಾಲ್ಗಳು ಮಾತಾಡಲ್ಲ. ಸ್ವಲ್ಪ ದಿನ ಐ ಟ್ರೈ ಟು. ನನಗೆ ತುಂಬ ಇಷ್ಟ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಆಲ್ ದೀಸ್ ಅದರ್ ಥಿಂಗ್ಸ್. ಗ್ಯಾಜೆಟ್ಸ್ ಆ್ಯಂಡ್ ನಾನು ಎಲೆಕ್ಟ್ರಾನಿಕ್ ಇಂಜಿನಿಯರ್ ಸ್ಟೂಡೆಂಟ್ ನಾನು. ಸೊ ಐ ಟ್ರೈ ಟು ಬಿಲ್ಡ್ ಸಮಥಿಂಗ್, ಯಾವುದೋ ಒಂದು DIY ಇದು ಪ್ರಾಜೆಕ್ಟ್, ಏನೋ ಲೈಟ್ ಚಿಕ್ಕದಾಗ ಅದೇನೋ LED ಲೈಟ್ಸ್ ಅದು ಒಂದಿಷ್ಟು ಏನೋ ತರಿಸ್ಕೊಂಡು ಅಥವಾ ಬೇರೆ ಏನಾದರೂ ಸಿನಿಮಾಗೆ ಟಚ್ ಇಲ್ಲದೆ ಇರೋದನ್ನ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ. ಸೊ ಇದು ಪಾತ್ರದ ಪ್ರಿಪ್ರೇಷನ್. ಹೌದು. ಐ ಡ್ರಾ ಬ್ಯಾಕ್. ಸೊ ಅದು ಯಾವುದು ಇರಲ್ಲ, ಇರೇಸ್ ಆಗ್ಬಿಟ್ಟಿರುತ್ತೆ. ಮಾದೇವನೂ ಹೋಗ್ಬಿಟ್ಟಿರ್ತಾನೆ. ಈ ಕಡೆ ಬಲರಾಮನ್ ಬಗ್ಗೆನೂ ಯೋಚನೆ ಮಾಡಲ್ಲ. ಐ ಟೇಕ್ ಟೈಮ್. ಐ ವಿಲ್ ನಾಟ್ ಟಾಕ್ ಟು ದಿ ಡೈರೆಕ್ಟರ್ಸ್. ಐ ವಿಲ್ ನಾಟ್ ಟಾಕ್ ಟು ಎನಿಬಡಿ. ಈ ಪ್ರಪಂಚದಿಂದ ಆಚೆ ಇರ್ತೀನಿ. ನನ್ನ ಸಬ್ಜೆಕ್ಟ್ ಎಲ್ಲ ಹೇಳಿ ಹೋದ್ಮೇಲೆ ನಾನು ಐ ವಿಲ್ ನಾಟ್ ಮತ್ತೆ ಅದು ಏನಾಗುತ್ತೆ ಅಂದರೆ ಇನ್ಫ್ಲುಯೆನ್ಸ್ ಆಗಬಾರ್ದು. ಇನ್ಫ್ಲುಯೆನ್ಸ್ ಆಗ್ಬಿಡುತ್ತೆ. ಅದಕ್ಕೆ ಐ ಡ್ರಾ ಬ್ಯಾಕ್. ದೆನ್ ಐ ಕಮ್ ಆಸ್ ಎ ಕ್ಲೀನ್ ಸ್ಲೇಟ್. ನನಗೆ ಎಷ್ಟೊಂದು ಸಲ ಹೇಳಿದ್ದೀನಿ ಸರ್, ಒಂದು ಚೂರು ಟೈಮ್ ಕೊಡಿ ಸರ್, ನನಗಿನ್ನೂ ಪ್ರಿಪೇರ್ ಆಗಿಲ್ಲ, ನಾನು ಒಂದು ಸ್ವಲ್ಪ ನನಗೆ ಟೈಮ್ ಕೊಡಿ ಅಂತ. ದೆನ್ ಆಲ್ ಆಫ್ ದ ಸಡನ್ ದೆನ್ ಫ್ರೆಶ್ ಆಗಿದ್ದ. ದೆನ್ ವಿ ಸಿಟ್ ಟುಗೆದರ್. ದೆನ್ ಅದಾದಮೇಲೆ ನಾನು ಆ ಬಲರಾಮನ್ ನಾನು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೊಂದಿಷ್ಟು ಐಡಿಯಾಸು, ಇನ್ಫ್ಲುಯೆನ್ಸು, ಆ್ಯಂಡ್ ಹಿ ಯೂಸ್ ಟು ಸೆಂಡ್ ಮಿ ಆಲ್ ದೋಸ್ ಲಿಂಕ್ಸ್, ಅದಿದು ಒಂದಿಷ್ಟು ಏನೋ ಲಿಂಕ್ಸ್ಗಳು ಅದೆಲ್ಲ ಕೂತ್ಕೊಂಡು ನೋಡಿ ನಂದೊಂದು ಪ್ರಿಪ್ರೇಷನ್ ಆಗಿ. ದೆನ್ ವಿ ಸಿಟ್ ಟುಗೆದರ್, ವೆನ್ ವಿ ಟಾಕ್ ಅವರ್ಸ್ ಟುಗೆದರ್, 1 hour 2 hours 1.5 hours ಎಲ್ಲ ಕೂತ್ಕೊಂಡು ಮಾತಾಡಿ. ಇಟ್ ಓನ್ಲಿ ಫಾರ್ ದ ಸಿನಿಮಾ. ಜಗಳಾಡಿರ್ತೀವಿ ನಾವು ಒಂದಿಷ್ಟು, ನಮ್ಗೆ ಬೇಡ ಅಂತ, ಅವರು ಇಲ್ಲ. ಆಗಿದೆಯಾ ಇಬ್ಬರದು ನಿಮ್ಮಿಬ್ಬರದು? ಅದು ಕ್ರಿಯೇಟಿವ್ ಅದು. ಓಕೆ. ನನ್ಗೇನೋ ಒಂದು ಸರಿ ಇದು ಮಾಡೋಣ, ಇಲ್ಲ ನನ್ಗೆ ಬೇಡ ಇದು ಅಂತ. ಯಾಕೆ ಹಿಂಗೆ ಹೇಳಿದ್ರು ಸರಿ, ಆಮೇಲೆ ಅರ್ಥ ಆಗುತ್ತೆ ನನಗೆ ಕರೆಕ್ಟ್ ಅಲ್ಲ ಅಂತ. ಆಮೇಲೆ ನಾನು ಇಲ್ಲ ಸರ್ ನಂಗೆ ಬೇಕು ಇದನ್ನು, ಸರಿ ಆಯ್ತು ನೀವು ಮಾಡಿ, ಆಯ್ತು ನೀವು ಮಾಡ್ಕೊಂಡು. ನೀವು ಜಗಳ ಯಾವಾಗ ಆಡ್ತೀರಾ, ನೀವು ಅದನ್ನ ಓನ್ ಮಾಡಿದಾಗ ಇದು ನಂದು ಅಂತ ಅನ್ಕೊಂಡಾಗ. ಸೊ ಇಬ್ರು ನಾವು ಅದನ್ನ ಓನ್ ಮಾಡಿದೀವಿ ನ್ಯಾಚುರಲಿ. ಬಿಟ್ಕೊಡಕ್ ರೆಡಿ ಇಲ್ಲ, ಚೆನ್ನಾಗಿ ಆಗ್ಬೇಕು ಅಂತ ಇಬ್ರು ಇದೆ, ಅರ್ಜಿ ಇದೆ ಅದು. ಹೌದು. ವಿ ಹವ್ ನಾಟ್ ಫಾಟ್ ಫಾರ್ ಎನಿ ಯಾವುದೋ ಒಂದು ಅಸೆಟ್ಗೋ ಏನೋ ಒಂದು ನನಗೆ ಅದು ಬೇಕು ಇದ್ಬೇಕಲ್ಲ, ಸಿನಿಮಾ ಚೆನ್ನಾಗಿ ಬರಲಿ ಅಂತ. ಬಟ್ ಇನ್ನೊಬ್ರೊಳಗೆ ಹೋಗಿ ನೋಡ್ತೀರಾ ಅಂದರೆ, ಗುರು ನಾನು ಡೈರೆಕ್ಟರ್ ಆಗಿದ್ರೆ ಹಿಂಗೆ ಹೇಳ್ತಿದ್ದ ಅಥವಾ ನಾನು ಹೀರೋ ಆಗಿದ್ರೆ ಹಿಂಗೆ ಹೇಳ್ತಿದ್ದ ಅಂತ ನೀವು ಚೆಕ್ ಮಾಡ್ಕೋತೀರಾ ಮೈಂಡಲ್ಲಿ? ನಾನು ಅನ್ಕೊಂಡಿದ್ದೀನಿ. ಅವ್ರು ಅನ್ಕೋಬಹುದು, ಯಾಕೆಂದ್ರೆ ಅವರು ಒಬ್ಬ ಡೈರೆಕ್ಟರ್ ಆಗುವ ಕೆಪಾಸಿಟಿನೂ ಇರುವಂತ ಆಕ್ಟ್ರು. ಆದ್ರೆ ನಾನು ಕೇವಲ ಒಬ್ಬ ಡೈರೆಕ್ಟರ್ ಆಗಿರೋದ್ರಿಂದ ನನ್ನ ಬಲರಾಮನ ಇವ್ರ ಮೂಲಕ ಮಾತ್ರ ನೋಡೋದಕ್ಕೆ ನಾನು ಬಯಸ್ತೀನಿ. ಸೊ ಯಾವ ರೀತಿ ಇವರು ಬಲರಾಮನ ಪ್ರೆಸೆಂಟ್ ಮಾಡ್ತಾರೆ ಅನ್ನೋ ಕುತೂಹಲ ನನಗೆ ಯಾವಾಗಲೂ ಇತ್ತು. ನಿಮ್ಮ ಬಲರಾಮ ಹೇಗಿದ್ದಾನೆ, ಜನರಿಗೆ ಏನು ಹೇಳ್ತೀರಿ, ಹೇಗಿದ್ದಾನೆ ನಿಮ್ಮ ಬಲರಾಮ? ನನ್ನ ಬಲರಾಮ ಹೇಗಿದ್ನೋ ಅದ್ರ 10ರಷ್ಟು ಮಟ್ಟಿಗೆ ಇವರು ತಗೊಂಬಂದಿರನ್ನ ಆನ್ ಸ್ಕ್ರೀನ್. ಬಲರಾಮ ಅನ್ನುವ ವ್ಯಕ್ತಿ 80ರ ದಶಕದಲ್ಲಿ ಇಲ್ಲದೆ 2026ರಲ್ಲಿ ಇದ್ದಿದ್ರೆ ಏನು ಕೆಲಸ ಮಾಡ್ತಿದ್ದ ಸರ್? ಆತ ಬಂದಿದ್ದೆ ಒಂದು ITI ತರ ಜಾಗದಲ್ಲಿ ಕೆಲಸ ಮಾಡೋದಕ್ಕೆ. ITI ಇತ್ತಲ್ಲ ಅವಾಗ. ಹೌದು, ಅಲ್ಲಿ ಟ್ರೈನಿಂಗ್ ಬಂದಿದ್ದು. ಓಕೆ. ಸೊ ಇವತ್ತು ಬಂದಿದ್ರೆ ಇವತ್ತು ಆ ಅಂಡರ್ ವರ್ಲ್ಡ್ ಯಾವುದು ಇಲ್ಲದೆ ಇರೋದ್ರಿಂದ ಪಾಪ ಹಿ ವುಡ್ ಹ್ಯಾವ್ ಹ್ಯಾಡ್ ಅ ನೈಸ್ ಲೈಫ್. ಮೇ ಬಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದಾಗಿತ್ತು. ಓಕೆ. ಸುಮ್ಮನೆ ಅವ್ರು ಹೇಳಿದಕ್ಕೆ ನಾನು ಏನೋ ಕೇಳಿ ಅಂದ್ರಲ್ಲ, ಹಾಗೆ ಕೇಳೋಣ ಏನಾರು ಒಂದು ಅನಿಸ್ತು ನಂಗೆ ಅಷ್ಟೇ, ಅದಕ್ಕೆ ಕೇಳಿ. ಇವಾಗ ಏನು ಮಾಡ್ತಿದ್ದಾನೆ ಬಲರಾಮ ಅಂತ? ಈಗ ಇನ್ನೂ ಜಾಸ್ತಿ ಇದೆಯಲ್ಲ ಸ್ಕಿಲ್ ಡೆವಲಪ್ಮೆಂಟ್, ಎಷ್ಟೆಲ್ಲ ಇನಿಷಿಯೇಟಿವ್ಸ್ ಇದೆ. ಈಗ ಬಲರಾಮನಿಗೆ ಪಾಪ ಅಂಡರ್ ವರ್ಲ್ಡ್ಗೆ ಹೋಗೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಮಚ್ಚಿಡ್ಸಿದ್ದೀರಾ, ಲಾಂಗ್ ಇಡ್ಸಿದ್ದೀರಾ ಈಗ 80ರ ದಶಕದ ಈ ಬಲರಾಮನ್ಗೆ? ಇಡ್ಸಿದ್ದೀವ. ಆ್ಯಕ್ಚುಲಿ ಒಂದು ನೀವು ಆ ದಿನಗಳಲ್ಲೂ ನೋಡಿರ್ಬೋದು, ಮಚ್ಚು ಲಾಂಗ್ ಇಟ್ಕೊಂಡು ಓಡಾಡೋ ಅಂಥ ಸಿನಿಮಾ ಅಲ್ಲ ಅದು. ಯಾಕೆಂದ್ರೆ ನಂಗೆ ಅಗ್ನಿಶಿಧರ್ ಅವರು ಎಕ್ಸ್ಪ್ಲೈನ್ ಮಾಡಿದ್ದು ಅದೇ,
ನಾವೇನ್ ಸಿನಿಮಾಲ್ ನೋಡ್ತೀವಿ ಜನ ರೋಡಲ್ಲೆಲ್ಲ ಮಚ್ಚು ಲಾಂಗ್ ಇಟ್ಕೊಂಡು ಹೋಗೋದು, ಹಂಗ್ ನಡೆಯಲ್ಲ ಅದು. ಆ ದಿನಗಳಲ್ಲಿ ಆಕ್ಚುಲಿ ಅವರು ಮಚ್ಚುಗಳನ್ನ ನೀಟಾಗಿ ಒಂದು ಲೆದರ್ ಬ್ಯಾಗ್ ಒಳಗೆ ಇಟ್ಕೊಂಡು ಆಫೀಸರ್ಗಳಿಗೆ ಕೆಲ್ಸಕ್ಕೆ ಹೋಗ್ತಾರ ಹಂಗ ಹೋಗ್ತಿದ್ರು. ಕರೆಕ್ಟ್. ಕೊತ್ವಾಲ್ ಅವ್ರ ಹತ್ರ ಹಂಗೆ ತಾನೆ. ಹೌದು. ಸೊ ರಿಯಲ್ ಅಂಡರ್ ವರ್ಲ್ಡ್ ಅಲ್ಲಿ ಹಂಗ್ ಮಚ್ಚು ಲಾಂಗ್ ಇಟ್ಕೊಂಡು ಯಾರು ಓಡಾಡೋದಿಲ್ಲ. ಅದು ಆತರ ಒಂದು ಫೈಟ್ ಬಂದಾಗ, ಆತರ ಒಂದು ಸಿಚುವೇಶನ್ ಬಂದಾಗ ಮಚ್ಚು ಲಾಂಗ್ ಹಿಡಿತಾರೆ. ಆಮೇಲೆ ಬಲರಾಮನ್ಗೆ ಎಲ್ಲ ಒಬ್ಬೊಬ್ಬ ರೌಡಿಗೆ ಒಂದೊಂದು ವೆಪನ್ ಆಫ್ ಚಾಯ್ಸ್ ಇರುತ್ತೆ. ಬಲರಾಮನಿಗೆ ಅವನೇ ಒಬ್ಬ ವೆಪನ್. ಅವನ ಪ್ಯೂರ್ ಮ್ಯಾನ್ಲಿ ಎನರ್ಜಿಯ ಸ್ಟ್ರೆಂತ್ ಇತ್ತಲ್ಲ, ಅದೇ ಅವನ ವೆಪನ್. ಆ ಡಿಚ್ಚಿ he was very ವೆಲ್ ನೋನ್ ಫಾರ್ ಅದಕ್ಕೆ ವಿನೋದ್ ಆಗ್ಲಿ ಅದನ್ನ ಮೆನ್ಷನ್ ಆಮೇಲೆ ವಿನೋದ್ ಅವ್ರು ಆಕ್ಚುಲಿ ಪಕ್ಕಾ ಬಲರಾಮನ್ನ ವಿನೋದ್ ಅವ್ರು ಬಿಟ್ಟು ಯಾರನ್ನು ಇಮ್ಯಾಜಿನೇ ಮಾಡ್ಕೊಳಕಲ್ಲ, ಆತರ ಅವ್ರು ಅದಕ್ಕೆ ಮೋಲ್ಡ್ ಆಗಿದ್ದಾರೆ. ಯಾವ್ದಕ್ಕೆ ಅಂದ್ರೆ ಮುಖನೋ, ಫೈಟ್, ಆ ಹೈಟ್, ಆ ಫೋರ್ಸ್, ಆ ಒಂದು ಎನರ್ಜಿ ಅವ್ರ ಕಣ್ಣಲ್ಲಿ. ಅದೊಂದು ನೀವು ಪ್ರತಿ ಪೋಸ್ಟರ್ ಅಲ್ಲಿ ನೋಡಿ, ಆ ಕಣ್ಣಲ್ಲಿ ಒಂದು ಬೆಂಕಿ ಕಾಣಿಸುತ್ತೆ, ಅದು ಬಲರಾಮ. ನೀವು ಮಾತಾಡಕ್ ಬಿಟ್ಟು ಅವ್ರು ನೋಡಿ, ವಿಲ್ ಬ್ರಿಂಗ್ ಔಟ್ ಸೋ ಮೆನಿ ಥಿಂಗ್ಸ್. ಅಲ್ಲ, ನುರಿತ ಒಬ್ಬ ಕಲಾವಿದನಿಗೆ ಆ ಪಾತ್ರ ಕೊಟ್ಟು ಪಾತ್ರದೊಳಗೆ ಹೋಗಿಸುವುದು ಮತ್ತು ಆತ ಅದನ್ನು ಅನುಭವಿಸಿ ಆ್ಯಕ್ಟ್ ಮಾಡೋದು, ನಾವು ಸಕ್ಸಸ್ ಅಲ್ಲೇ ಅರ್ಧ ಗೆದ್ದಂಗೆ ಸಿನಿಮಾ ಅದು ಆ್ಯಕ್ಚುಲಿ. ಐ ಲಿವ್ಡ್ ಆಸ್ ಬಲರಾಮ. ಅವರ ಪ್ರೋಸೆಸ್ಸೇ ಆ ಥರ ಇದೆ. ನಾವು ಇದನ್ನ ಮೆಥಡ್ ಆ್ಯಕ್ಟಿಂಗ್ ಅಂತ ಕರಿತೀವಿ. ಕರೆಕ್ಟ್. ಈ ಮೆಥಡ್ ಆ್ಯಕ್ಟರ್ಸ್ದು ಭಾಳ ಕಷ್ಟ ಆ್ಯಕ್ಚುಲಿ ಕೆಲವು ಸತಿ. ಯಾಕೆಂದರೆ ಅವರಾಗಿರಲ್ಲ. ನಾನು ಇಡೀ 3 ತಿಂಗಳು ಅವ್ರ ಜೊತೆ ವರ್ಕ್ ಮಾಡುವಾಗ ನಾನು ವಿನೋದ್ ಪ್ರಭಾಕರ್ ಅವ್ರ ಜೊತೆ ಮಾತಾಡ್ತಿರ್ಲಿಲ್ಲ, ಬಲರಾಮನ್ ಜೊತೆ ಮಾತಾಡ್ತಿದ್ದೆ. ಹಾಗೆ ಇರ್ತಿತ್ತ ಹಾಗೆ ಫುಲ್ ಆಲ್ ದ ಟೈಮ್ 24 hours ಅದ್ರೊಳಗೆ ಇದ್ಬಿಡ್ತಾರೆ ಅವರು. ಅವ್ರು ಮಾದೇವ ಮಾಡಿದಾಗ ಹಾಗೆ ಇದ್ರಂತೆ. ಸದ್ಯ ಆ ಸಿನಿಮಾ ನಾನು ಮಾಡಲಿಲ್ಲ ಅಂತ ಅನ್ಸ್ತು. ಬಲರಾಮನ್ ತಡ್ಕೋಬೋದು, ಮಾದೇವ 3 months ಹೆಂಗೆ ತಡ್ಕೊಳಕ್ಕಾಗುತ್ತೆ? ಅವ್ರ ಪಾಪ ಅವರು ನಿಶಾ ಅವ್ರು ಎಷ್ಟು ಅನುಭವಿಸಿದ್ರು ಏನೋ, ತುಂಬ ಕಷ್ಟಪಟ್ಟರು ಪಾಪ. ಚೆನ್ನಾಗಿದೆ ಹೇಳಿದ್ದು. ಬಟ್ ಬಲರಾಮ ಟೈಮಲ್ಲೂ ನನಗೆ ಐ ವೇಕಪ್ ವೆರಿ ಅರ್ಲಿ. 4:15 ಹಿಂಗೆ ಎದ್ದು ಬಿಡ್ತಾರೆ. 4:15 ಎದ್ದಾಗ ನಮ್ಮ ಮೆಸೇಜಸ್ ಏನಾದರೂ ಇದೆಯಾ ಅಂತ ನಾನು ವೆಯ್ಟ್ ಮಾಡಿ ಕಳಿಸ್ತೀನಿ. ನಾನು ಮಲಗೋದು ಲೇಟು. ಸೊ ನಾನು 11:30-12 ಗಂಟೆಗೆ ಮಲಗ್ತೀನಿ. ಸೊ ನಾನು ಮಲಗೋಕ್ಕಿಂತ ಮುಂಚೆ ನಾನು ಇವ್ರಿಗೆ ಮಾರನೇ ದಿವಸದ ಶೂಟ್ದು ಕಂಪ್ಲೀಟ್ ಡೀಟೇಲ್ಸ್ ಕಳಿಸ್ಬಿಡ್ತೀನಿ. ಯಾವ ಥರ ಅವ್ರಿಗೆ ಕಳಿಸ್ತೀನಿ. ಅವ್ರು ಬೆಳಿಗ್ಗೆ 4:15 ಅದನ್ನ ಓದ್ತಾರೆ. ಸೊ 6:15 ದಿನ ನಾವು ಇಬ್ಬರು ವಿ ವುಡ್ ಗೆಟ್ ಆನ್ ದ ಕಾಲ್ ಅರ್ಲಿ ಮಾರ್ನಿಂಗ್. 6:15 ಒಂದು ಅರ್ಧ ಗಂಟೆ ನಾವು ಡಿಸ್ಕಸ್ ಮಾಡ್ತಿದ್ವಿ. ಅವತ್ತು ನಾವೇನು ಮಾಡ್ತೀವಿ, ಯಾವ ಥರ ಟ್ರೀಟ್ ಮಾಡ್ತೀವಿ, ಇವ್ರದ್ದು ಏನಾದ್ರು ಬೇರೆ ಐಡಿಯಾ ಇದ್ದರೆ ಇವ್ರು ಹೇಳೋರು, ನನಗೆ ಏನಾದ್ರು ಇದ್ರೆ ನಾ ಹೇಳ್ತಿದ್ದೆ. ಅದೆಲ್ಲ ಆಗಿ ವಿ ವುಡ್ ಪ್ರಿಪೇರ್ ಇವನ್ ಬಿಫೋರ್ ವಿ ಗೋ ಟು ದ ಶೂಟ್. ಶೂಟಿಂಗ್ ಹೋದಾಗ ಬರೀ ಶೂಟಿಂಗ್ ನಡೀತಿತ್ತು ಹೊರತು ಯಾವುದೇ ಡಿಸ್ಕಷನ್. ಸ್ಟೋರಿ ಬೋರ್ಡ್ ನೀಟಾಗಿ ಇತ್ತು. ನನಗೆ ಅಂತಲ್ಲ, ಹೀ ಈಸ್ ಕೈಂಡ್ ಆಫ್ ಅ ಡೈರೆಕ್ಟರ್ ವಿಲ್ ಪ್ರಿಪೇರ್ ಎವ್ರಿಬಡಿ. ಎಲ್ರಿಗೂ ಕಳಿಸಿ ಎಲ್ಲರೂ ಪ್ರಿಪೇರ್ ಆಗಿ ಅಂತೆ. ಸರ್ ದೇ ವರ್ ಟೈಮ್ಸ್ ವೇರ್ ರಿಹರ್ಸಲ್ಗಳು ಮಾಡ್ತಿದ್ವಿ ನಾವು. ಕರೆಕ್ಟು. ಕ್ಯಾಮ್ರಾಮನ್ ಅವ್ರ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ. ವೇಣು ಸರ್ ಅವರು ಇನ್ಸ್ಟೆಂಟಿಂಗೆ ಲೈಟಿಂಗ್ ಅಂದರೆ ಲೆಜೆಂಡ್ ಮನುಷ್ಯ, ಅನುಮಾನನೇ ಇಲ್ಲ ವೇಣು ಸರ್. ಒನ್ ಆಫ್ ದಿ ಫಾಸ್ಟೆಸ್ಟ್ ಕ್ಯಾಮ್ರಾಮೆನ್. ಅಂದರೆ ಲೈಟಿಂಗ್ ಆಗಲಿ, ಅವ್ರ ವರ್ಕ್ ಸ್ಪೀಡು, ಲೈಟಿಂಗ್ ಸ್ಪೀಡಲ್ಲಿ ಇರುತ್ತೆ. ಅವರು ರೆಡಿ ಆಗೋ ಅಷ್ಟರಲ್ಲಿ, ಬಿಕಾಸ್ ಅಟುಲ್ ಸರ್ ವಾಸ್ ದೇರ್, ಈಸ್ ಲೆಜೆಂಡ್ರಿ ಆ್ಯಕ್ಟರ್. ಅವರು ಆ್ಯಂಡ್ ಆಶೀಶ್ ಸರ್, ಸೊ ಅವರಿಬ್ಬರು ನ್ಯಾಷನಲ್ ಅವಾರ್ಡ್ ವಿನ್ನರ್ಸ್. ಸೊ ಅವ್ರು ಬಂದಾಗ, ಯಾಕಂದರೆ ಇಬ್ಬರು ಲ್ಯಾಂಗ್ವೇಜ್, ಬಟ್ ಅಟುಲ್ ಸರ್ ಬಂದು ಈಸ್ ಟು ಟೇಕ್ ಸ್ಕ್ರಿಪ್ಟ್ ಇವ್ರ ಹತ್ರ ಕ್ಲೀನಾಗಿ, ಆಮೇಲೆ ಇವ್ರ ಹತ್ರ ಡಿಸ್ಕಸ್ ಮಾಡಿ, ಇವ್ರ ವಾಯ್ಸ್ ನೋಟ್ಗಳೆಲ್ಲ ಅವ್ರು ಕಳಿಸಿ ಅವ್ರು ಕೇಳಿಸ್ಕೊಂಡು ಅದನ್ನು ಪ್ರೊನೌನ್ಸಿಯೇಷನ್, ಟೈಮಿಂಗು, ಡೈಲಾಗ್ ಟೈಮಿಂಗು. ಆ್ಯಂಡ್ ಎಷ್ಟೊಂದು ಸಲ ಬಂದು ನಾನು ಇವ್ರ ಹತ್ರ, ಸರ್ ಇದು ನನ್ನ ಟೈಮಿಂಗಲ್ಲಿ ಹೇಳ್ತಿದ್ದೀನಿ, ಶರ್ ಐ ಕರೆಕ್ಟ್ ದಿಸ್ ಅಂತ. ಇವ್ರು ಬೇರೆ ಟೈಮಿಂಗ್ ಕೊಡೋರು ನನಗೆ. ಓಕೆ ಇಲ್ಲಿ ಪಾಸ್ ಕೊಡಿ, ಇಲ್ಲಿ ಇದನ್ನು ಹೇಳಿ ಅಂತ. ಸಣ್ಣ ಒಂದು ಕಾಮ ಈ ಕಡೆಯಿಂದ ಆ ಕಡೆ ಹೋಯ್ತು ಅಂದರೆ ಅದ್ರದ್ದು ಅರ್ಥನೇ ಬೇರೆ ಆಗ್ತಿತ್ತು. ಸೊ ಇಲ್ಲೆಲ್ಲ ಇದನ್ನು ಇಲ್ಲಿಗೆ ಹೇಳಿ ಅಂತ. ಸೊ ಅದನ್ನು ಎಲ್ರಿಗೂ ಪ್ರಿಪೇರ್ ಮಾಡಿ ಕ್ಲೀನಾಗಿ ಬಂದಿದ್ದ ತಕ್ಷಣ, ಸೆಟ್ಟಿಗೆ ಬಂದಿದ್ದ ತಕ್ಷಣ ಬೈ ಲೈಟಿಂಗ್, ಇವರು ಅಲ್ಲೊಂದು ರೌಂಡ್ ಲೈಟಿಂಗ್ ಹೇಳಿ ಬರೋ ಅಷ್ಟರಲ್ಲಿ ನಾವೇ ಬಂದೆ, ಸರ್ ಒಂದು ರಿಹರ್ಸಲ್ ಮಾಡೋಣ ಸರ್, ಅಟಲ್ ಸರ್ ಕ್ಯಾನ್ ವಿ ಜಸ್ಟ್ ರಿಹರ್ಸ್, ಕಮ್ ಅಂತ ಎಲ್ಲ ಕೂತ್ಕೊಂಡು ನಂದು ಡೈಲಾಗೇನು, ನಿಂದು ಪೊಸಿಷನ್ಸ್ಗಳೆಲ್ಲ ನಿಂತ್ಕೊಂಡು, ಲೈಟಿಂಗ್ ಕಟ್ತಾ ಇರ್ತಾರೆ, ಮೇಲಿಂದ ಎಲ್ಲ ಎಳಿತಾ ಇರ್ತಾರೆ, ಒಂದು ನಿಮಿಷ ಸೈಲೆಂಟ್ ಒಂಚೂರು ಒಂದು ಕಡೆ ಎಲ್ಲ ಕೇಳ್ಕೊಂಡು. ಸೊ ವಿ ಯೂಸ್ ಟು, ಈ ಗ್ಯಾಪಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ಸ್, ಅಸಿಸ್ಟೆಂಟ್ ಡೈರೆಕ್ಟರ್ಸು ಬ್ಯಾಕ್ಗ್ರೌಂಡಲ್ಲಿ ಏನು ಚೇಂಜ್ ಆಗಬೇಕು, ಈ ಸಡನ್ ಪೀರಿಯಡ್ಗಳು ಚೇಂಜ್ ಆಗ್ತಿತ್ತು, ಇದೇನು ಚೇಂಜ್ ಆಗಬೇಕು, ಅದನ್ನು ಚೇಂಜ್ ಆಗಬೇಕು, ಅವರೆಲ್ಲ ಮಾಡ್ತಿದ್ರು. ಸೊ ಇದು ರಿಹರ್ಸಲ್ ಮಾಡಿ ಒಂದು ಪಕ್ಕ ಆದಮೇಲೆ ಅಷ್ಟರಲ್ಲಿ ಅವ್ರು ಲೈಟಿಂಗ್ ಇವ್ರು ಹೇಳಿ ಬರೋ ಅಷ್ಟರಲ್ಲಿ, ಸೊ ಇದು ಓಕೆ
ಸೈಲೆನ್ಸ್ ಅಂದ್ಬಿಟ್ಟು ಒಂದು ಮಾನಿಟರ್ ಇವ್ರ ಎದುರುಗಡೆ ಒಂದು ಮಾನಿಟರ್ ಮಾಡಿದಾಗ ದೆನ್ ಯೂಸ್ ಟು ಚೇಂಜ್ ಇದು ತುಂಬ ಆಶ್ಚರ್ಯ ಆಗುತ್ತೆ. 25 ಸಿನಿಮಾ ಹೀರೋ ಆಗಿ 25ನೇ ಸಿನಿಮಾದಲ್ಲಿ ಈ ಥರ ರಿಹರ್ಸಲ್ ತೊಗೊಂಡು ಅದಕ್ಕೆ ಮುಂಚೆ ಅವರೇ ಮಾನಿಟರ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡ್ತಾರೆ ಒಬ್ಬ ನಟ ಅಂದರೆ. ಅದೊಂದೇ ಅಲ್ಲ, ಇದು ಒಂದು ಇವ್ರ ಪಾತ್ರಕ್ಕೆ ಇವ್ರ ಪ್ರಿಪ್ರೇಷನ್ ಒಂದು. ನೀವು ಅವಾಗ ತಾನೇ ಇವ್ರು ಹೇಳ್ತಿರಲ್ಲ ಫ್ರೇಸರ್ ಟೋನಿಂದ ಬಂದು. ಹೌದು. ಈ ಸಿನಿಮಾದಲ್ಲಿ ಒಂದು ಪಾತ್ರ ಇದೆ, ಕತ್ತಿ ಅಂತ. ಕತ್ತಿ ಅದನ್ನ ವಿನಯ್ ಗೌಡ ಅವರು ಆ ಪಾತ್ರ ಮಾಡಿ. ಬಿಗ್ ಬಾಸ್ ವಿನಯ್ ಗೌಡ ಅವ್ರು ಇವಾಗಿನ ತನಕ ಬಹಳ ಸ್ಟೈಲಿಶ್ ಆದಂತ, ವೆರಿ ಹ್ಯಾಂಡ್ಸಮ್ ಆ ತರದ ಒಂದು ಪಾತ್ರಗಳು ಮಾಡಿದಂಥವ್ರು. ಆದ್ರೆ ಕತ್ತಿ ಪಾತ್ರ ಬಹಳ ಕಚಡ ನನ್ ಮಗ ಅಂತೀವಲ್ಲ, ಆ ತರದ ಒಂದು ಪಾತ್ರ. ಅವನು ಕಂಪ್ಲೀಟ್ಲಿ ಅನ್ಪ್ರಿಡಿಕ್ಟಬಲ್, ಟೆರಿಬಲ್ ಪರ್ಸನ್, ವೆರಿ ಲೋ ಕ್ಲಾಸ್ ಅಂತ ಹೇಳ್ತೀವಿ, ಆ ತರದವನು. ಅವನಿಗೆ ಒಂದು ತಮಿಳ್ ಆಕ್ಸೆಂಟ್ ಬೇರೆ ಕೊಟ್ಬಿಟ್ಟಿದ್ವಿ ನಾವು, ತಮಿಳ್ ಮಿಕ್ಸ್ಡ್ ಕನ್ನಡ ಮಾತಾಡ್ತಾನೆ. ಅದನ್ನ ಹೇಗೆ ಆ ಕ್ಯಾರೆಕ್ಟರ್ನ ಮೋಲ್ಡ್ ಮಾಡಬೇಕು ಅಂತಂದಾಗ ನಾನು ಸಹಾಯ ತಗೊಂಡಿದ್ದು ವಿನೋದ್ ಅವರದ್ದು. ಯಾಕಂದ್ರೆ ವಿನೋದ್ ಅವ್ರ ಆ ಪಾತ್ರಗಳನ್ನ ನೋಡಿದ್ದಾರೆ, ಅವ್ರ ಜೊತೆ ಬೆಳೆದಿದ್ದಾರೆ. ಸೊ ಅಸೋಸಿಯೇಟ್ ಡೈರೆಕ್ಟರ್ ಇದಾರೆ ಇಲ್ಲಿ. ಹೌದು, ಹೀರೋ ಕಮ್ ಅಸೋಸಿಯೇಟ್ ಡೈರೆಕ್ಟರ್. ಸೊ ವಿನಯ್ನ ಕಂಪ್ಲೀಟ್ಲಿ ಪ್ರಿಪೇರ್ ಮಾಡಿದ್ದು ಆ ಪಾತ್ರಕ್ಕೆ. ಮ್ಯಾನರಿಸಮ್ಸ್ ಅವ್ನು ಹೇಗೆ ಇರಬೇಕು ಅದೆಲ್ಲ ಪ್ರಿಪೇರ್ ಮಾಡಿದ್ದು ವಿನೋದ್ ಅವರು. ಅದೊಂದೇ ಅಲ್ಲ, ನೆಕ್ಸ್ಟ್ ಡಬ್ಬಿಂಗ್ ಬಂದು ಮತ್ತೆ ವಿನಯ್ ಅವ್ರಿಗೆ ಡಬ್ಬಿಂಗ್ ಅಲ್ಲಿ ಹೆಲ್ಪ್ ಮಾಡಿ ಯಾವ ರೀತಿ ಅದನ್ನ ಆ ಡಿಕ್ಷನ್ ಆ ಲಯ ಹೇಗೆ ತರಬೇಕು ಅಂತ ಎಲ್ಲ ಪ್ರಿಪೇರ್ ಮಾಡಿದ್ದು ವಿನೋದ್ ಅವರು. ಅಂದ್ರೆ ಆಮೇಲೆ ಸ್ಕ್ರಿಪ್ಟ್ ಟೈಮಲ್ಲೂ ಅಷ್ಟೇ, ನಾನು ಸ್ಕ್ರಿಪ್ಟ್ ಬರೆದಾಗ ಇವ್ರ ಪಾತ್ರದ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಆ ರೈ ಪಾತ್ರ ನೀನೊಂದ್ ಸ್ವಲ್ಪ ಸ್ಪೇಸ್ ಇನ್ಕ್ರೀಸ್ ಮಾಡಿ, ಅಲ್ಲಿ ಇನ್ನೊಂದ್ ಸ್ವಲ್ಪ ಡೆಡ್ಲಿ ಮಾಡಿ, ಅವ್ರನ್ನ ಜಾಸ್ತಿ ಮಾಡಿ ಬೇರೆಯವ್ರನ್ನ ಜಾಸ್ತಿ ಮಾಡಿಸ್ತಿದ್ದೆ. ಯಾಕೆಂದ್ರೆ ಬಲರಾಮಂಗ್ ಟಕ್ಕರ್ ಕೊಡ್ಬೇಕು ಅಂದ್ರೆ ಅವ್ರು ಅಷ್ಟು ಚಿಕ್ಕವರಾಗಿರಕ್ ಆಗಲ್ಲ, ಅವ್ರು ದೊಡ್ಡದಾಗಿದ್ರೆ ಮಾತ್ರ ಆ ಟಕ್ಕರ್ ಜೋರಾಗಿರೋದು, ಸಿನಿಮಾ ದೊಡ್ಡದಾಗಿರೋದು ಅಂತ. ಸೊ ದಟ್ ವಾಸ್ ಹಿಸ್ ಅಪ್ರೋಚ್ ಟು ಸಿನಿಮಾ. ಸೊ ಇದು ಬಲರಾಮನ ಗುಣಗಳು ವೆರಿ ರೇರ್ ಆ್ಯಕ್ಚುಲಿ. ಹಂಗೆಲ್ಲ ಸರ್ ಸ್ಕ್ರಿಪ್ಟೇ ಹೀರೋ ಸರ್. ಇವತ್ತು ಸ್ಕ್ರಿಪ್ಟ್ನ ಎಷ್ಟು ಸ್ಟ್ರಾಂಗ್ ಮಾಡ್ತೀರೋ ಅವತ್ತು ವಿ ವಿನ್ ದೇರ್. ಅಲ್ಲೇನೆ ಸ್ಕ್ರಿಪ್ಟ್. ಡೈಲಾಗ್ಸ್ ನಮ್ಗೆ ಕಮ್ಮಿ ಇದೆ, ನನಗೆ ಬಿಲ್ಡಪ್ ಇರಬೇಕು, ನನಗೆ ಎಲಿವೇಶನ್ ಇರಬೇಕು, ಎಷ್ಟು ಡೈಲಾಗ್ಸ್ ಬೇಡ, ಇದು ಬೇಡ ಚೆನ್ನಾಗಿಲ್ಲ ಅಂತನೂ ಸರ್ ಬೇಡ ಇದು ಡೈಲಾಗ್ಗಳು. ಆ್ಯಕ್ಚುಲಿ ನಮ್ಮ ಡೈರೆಕ್ಟ್ರು, ಐ ಮೀನ್ ಪ್ರೊಡ್ಯೂಸರ್ ಅವ್ರಿಗೂ ಹೇಳ್ತಿದ್ದೀನಿ, ನಂಗೆ ವಿನೋದ್ ಪ್ರಭಾಕರ್ ಅಷ್ಟೇ ಟೈಟಲ್ ಸಾಕು, ನನ್ನ ಗುರುತಿಸ್ಕೊಳ್ಳಿ, ಟೈಗರ್ ಎಲ್ಲ ತೆಗೆದುಬಿಡಿ, ನನ್ಗೆ ಕೊಡಬೇಡಿ ನೀವು. ಈ ಸಿನಿಮಾ ಜರ್ನಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಅಂದರೆ, ನಾನು ಫಸ್ಟ್ ಟೀಸರ್ ಕಟ್ ಮಾಡಿದಾಗ ಅದರಲ್ಲಿ ಸಾಕಷ್ಟು ಆ್ಯಕ್ಷನ್ ಇಟ್ಟಿದೆ. ಯಾಕಂದರೆ ವಿನೋದ್ ಅವರ ಬಂದಿರೋದು ಒಂದು ಆ್ಯಕ್ಷನ್ ಬ್ಯಾಕ್ಗ್ರೌಂಡು. ಶ್ರೇಯಸ್ ಕೂಡ ಮಾಸ್ ಸಿನಿಮಾಸ್ ನೋಡಿ ಪಟ್ಟಂಥವ್ರು. ಇಬ್ರಿಗೂ ಕಳಿಸಿದೆ ನಾನು ಟೀಸರ್ನ. ಕಳಿಸಿದಾಗ ಇಬ್ಬರು ಒಂದೇ ರಿಯಾಕ್ಷನು, ತುಂಬ ಫೈಟ್ಸ್ ಆಯಿತು ಸರ್, ತುಂಬ ಮಾಸ್ ಆಯಿತು, ಇಷ್ಟೊಂದು ಮಾಸ್ ಬೇಡ, ಆ ಥರ ಇಲ್ಲ ನಮ್ಮ ಸಿನಿಮಾ ಹೆಂಗಿದೆಯೋ ಹಂಗಿರಲಿ ಟೀಸರು. ಆಮೇಲೆ ಇವ್ರು ಹೇಳಿದ್ದೇನೆಂದರೆ, ನನ್ನ ತುಂಬ ಜಾಸ್ತಿ ಆ್ಯಕ್ಷನ್ನು ಇದಾಗಿ ತೋರಿಸ್ತೀರ, ಬೇಡ ಹೆಂಗಿದೆಯೋ ಸಿನಿಮಾಲಿ ಹಾಗೆ ತೋರಿಸಿ, ಅದು ರಿಸ್ಟ್ರೈನ್ಡ್ ಆಗಿರಲಿ, ಕಂಟ್ರೋಲ್ಡ್ ಆಗಿರಲಿ. ಅವಾಗ ಭಾವನೆಗಳೆಲ್ಲ ಒಳಗೆ ಬಂತು. ಅಲ್ಲಿ ನಾನು ಒಂದು ಮಾತು ಹೇಳ್ತೀನಿ, ಅಂದರೆ ಕಾನ್ಫರೆನ್ಸಲ್ಲಿ ಎಡಿಟರು ಇರ್ತಾರೆ, ಐ ಟೋಲ್ಡ್ ನನಗೆ ವಿನೋದ್ ಪ್ರಭಾಕರೇ ಕಾಣಿಸ್ತಿದ್ದಾನೆ, ನನಗೆ ಬಲರಾಮ ಕಾಣಿಸ್ಬೇಕು ಪಾಯಿಂಟ್ ಅಂದಿದ್ದೆ. ನನಗೆ ಆ್ಯಕ್ಷನ್ ಮಾಡೋದು ನೋಡಿದ್ದಾರೆ, ಲೆಟ್ಸ್ ಗೋ, ಇನ್ನು ದರ್ಸ್ ಅನದರ್ ಸೈಡ್. ನನಗೆ ಅದು ಆ್ಯಕ್ಷನ್ ಕಮ್ಮಿ ಮಾಡಿ ಅಂತೇಳಿ ದೆನ್ ಅದಾದಮೇಲೆ ಈ ಆಲ್ಸೋ ಎಕ್ಸೆಪ್ಟೆಡ್. ಸಿ ಅದನ್ನ ಅಕ್ಸೆಪ್ಟ್ ಮಾಡೋದಿದೆ ಗೊತ್ತಾ, ಅದು ಇಟ್ಸ್ ಅ ಗ್ರೇಟ್ ಥಿಂಗ್. ಅಂದರೆ ಕರೆಕ್ಟ್, ಓಕೆ, ಇದು ಹಿ ಆಲ್ಸೋ ಜಡ್ಜ್, ಈಸ್ ಅ ವೆರಿ ಗುಡ್ ಜಡ್ಜ್. ಹಿ ವಿಲ್ ಜಸ್ಟ್, ಅವ್ರಿಗೆ ಗೊತ್ತಿರುತ್ತೆ ಇದು ಕರೆಕ್ಟ್, ಇದು ತಪ್ಪು ಅಂತೇಳಿ, ಅವ್ರು ಜಡ್ಜ್ ಮಾಡೋರು ಕರೆಕ್ಟ್ ಇದು ಅಂತೇಳಿ. ಅದು ಬೇರೆ ಆ್ಯಂಗಲ್ ಬಂತು ಆ್ಯಂಡ್ ಎವ್ರಿಬಡಿ ಎಂಜಾಯ್ಡ್ ಇಟ್ ಆ್ಯಂಡ್ ಫೀಮೇಲ್ ಆಡಿಯನ್ಸ್ ಆಲ್ಸೋ ಎಂಜಾಯ್ಡ್ ಇಟ್. ಸೊ ದ್ಯಾಟ್ ಈಸ್ ದಿ ಡಿಫ್ರೆಂಟ್ ಸೈಡ್. ಆ ಥರ ಬರಬೇಕು ಅನ್ನೋದು.